ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ನಾಯಕರ ಮಧ್ಯೆ ಆಗಾಗ ಅಸಮಾಧಾನ ಸ್ಫೋಟಗೊಳ್ಳುತ್ತೆ. ನಾಯಕರ ನಡುವೆ ಪರಸ್ಪರ ಟಾಕ್ ಫೈಟ್ ಜೋರಾಗುತ್ತೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಜಟಾಪಟಿ ಕಾಮನ್ ಆಗ್ಬಿಟ್ಟಿದೆ. ಆದ್ರೀಗ ಈ ಜಟಾಪಟಿ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಸಚಿವ ರಾಜಣ್ಣಗೆ ಕಾದು ಕುಳಿತ ಡಿಸಿಎಂ ಡಿಕೆಶಿ ಕಾದು ಕುಳಿತರು ಬಾರದ ಸಚಿವ ರಾಜಣ್ಣ. ಸಚಿವ ಕೆಎನ್ ರಾಜಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯ ಬಣ. ಸಿಎಂ ಕುರ್ಚಿ ಕದನದಲ್ಲಿ ಟಗರು ರಾಮಯ್ಯ ಪರವೇ ಗುಟ್ರು ಹಾಕಿಕೊಂಡು ಬರ್ತಿರೋ ನಾಯಕ. ಇಂತಹ ರಾಜಣ್ಣರನ್ನ ಭೇಟಿಯಾಗೋಕೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆಗಮಿಸಿದ್ರು. ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಚಿವ ಕೆಎನ್ ರಾಜಣ್ಣ ಕಚೇರಿಗೆ ಭೇಟಿ ನೀಡಿದ್ರು. ರಾಜಣ್ಣಗೆ ಕರೆ ಮಾಡಿ ಬರುವಂತೆ ಕನಕಪುರ ಬಂಡೆ ಆಹ್ವಾನಿಸಿದ್ರು. ಆದರೆ ಡಿಸಿಎಂ ಕಾದು ಕುಳಿತರೂ ಸಚಿವ ರಾಜಣ್ಣ ಬರಲಿಲ್ಲ. ಕೊನೆಗೆ ಕಾದು ಕಾದು ಡಿಕೆ ಶಿವಕುಮಾರ್ ವಾಪಸ್ ತೆರಳಿದ್ರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸಲು ಕಸರತ್ತು. ಅಧ್ಯಕ್ಷರ ಬದಲಾವಣೆಗೆ ಕಾಂಗ್ರೆಸ್ನಲ್ಲೇ ಒತ್ತಡಾನ. ಇನ್ನು ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ರಾಜಣ್ಣರನ್ನ ಭೇಟಿಯಾಗಲು ಬಂದಿದ್ದೆ ಅಂತ ಹೇಳಿದ್ರು. ಆದರೆ ಅನಾರೋಗ್ಯ ಹಿನ್ನೆಲೆ ಅವರು ಮನೆಗೆ ಹೋಗಿದ್ರು ಅಂತ ತಿಳಿಸಿದ್ರು. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಸೊ ಎಲ್ಲ ಡೈರೆಕ್ಟರ್ನ ಚರ್ಚಿಸಿ ಅಪೆಕ್ಸ್ ಬ್ಯಾಂಕ್ಸ್ ಏನ್ ಮಾಡಬೇಕು ಅಂತೇಳಿ, ಯಾಕೆಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅನ್ನೋದು ಒಂದು ಪಕ್ಷದ ಅಭಿಪ್ರಾಯ ಇತ್ತು. ಸೊ ನಾನು ಸಿಎಂ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ದು. ಅದಕ್ಕೆ ರಾಜಣ್ಣ ಅವರು ಒಂದು ಮೀಟಿಂಗ್ ಕರೆದಿದ್ರು. ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಅದೇನೇ ಇರಲಿ, ಡಿಸಿಎಂ ಆಗಮಿಸಿದ್ರು ಕೂಡ ಸಚಿವ ರಾಜಣ್ಣ ಭೇಟಿ ಆಗಲಿಲ್ಲ ಅನ್ನೋದು ಭಾರೀ ಚರ್ಚೆಗೆ ಕಾರಣ ಆಗಿದೆ. ಡಿಸಿಎಂ ಭೇಟಿ ಮಾಡದೆ ರಾಜಣ್ಣ ಹೋಗಿದ್ಯಾಕೆ ಅನ್ನೋದು ಹಲವು ಅನುಮಾನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಗೆ ನೀವು ಈ ಹಿಂದೆ ಒಂದು ಮಾತು ಹೇಳಿದ್ರಿ, ದೊಡ್ಡವರ ಸಣ್ಣತನ ಅಂತ. ರಾಜಣ್ಣ ಅವ್ರ ಕತೆ ಹಂಗೆ ಕಾಣಿಸ್ತಾ ಇದೆ ನನಗೆ. ಇಲ್ಲ, ಇದರಲ್ಲಿ 2 ಆಟನೂ ಇದೆ. ಇಬ್ರು ಆಟ ಆಡಿದ್ದಾರೆ ಇದರಲ್ಲಿ. ಓಕೆ, ಈಗ ಡಿಸಿಎಂ ಹೋದ್ರಲ್ವಾ, ಹೋಗ್ಬಿಟ್ಟು ಅಲ್ಲಿ ಕಾದು ಕುಳಿತರು, ಮತ್ತೆ ಫೋನ್ ಮಾಡಿದ್ರು, ಅವ್ರು ಬರ್ಲಿಲ್ಲ. ನನ್ನ ಒಂದೇ ಪ್ರಶ್ನೆ ಡಿಸಿಎಂಗೆ, ನೀವು ಫೋನ್ ಮಾಡಿ ಹೋಗ್ಬೋದಿತ್ತಲ್ಲ, ಇದಾರ ಇಲ್ಲ ಅಂತ ಕೇಳ್ಬೋದಿತ್ತಲ್ಲ. ನಾವ್ ಯಾರ ಮನೆಗೆ ಹೋದಾಗ್ಲೂ ಕೇಳೇ ಹೋಗ್ತೀವಿ. ಇದು ಡ್ರಾಮಾ ಅಲ್ವಾ? ಅಂದ್ರೆ ಅವ್ರು ಗೊತ್ತು, ನಾನು ಹೋದಂಗಾಗ್ಬೇಕು, ನಾನು ಕಾದಂಗಾಗ್ಬೇಕು, ಆ ಮೀಡಿಯಾದಲ್ಲಿ ಹಂಗೇನೆ ಬರಬೇಕು. ನಾನು ಹೋಗಿದ್ದೆ, ನಾನು ಅವ್ರ ಬಳಿಗೆ ಹೋಗಿದ್ದೆ. ಆಮೇಲೆ ಡಿಕೆ ಅದನ್ನ ಮಾಡ್ತಾರೆ, ಆಯ್ತಾ. ಆಮೇಲೆ ಎರಡನೇದು ಏನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸುವ, ಅದು ಇವರಿದಾರಲ್ಲ, ಯಾರು ರಾಜಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಅವ್ರಿಗೆ ಈ ಬ್ಯಾಂಕ್, ಡಿಸಿಸಿ ಬ್ಯಾಂಕ್, ಆ ಬ್ಯಾಂಕ್, ಈ ಬೇಕೆಲ್ಲ ಕರತಲಾ ಮಲಕ. ಅವ್ರಿಗೆ ವೋಟ್ ಬ್ಯಾಂಕ್ ಅಲ್ಲೇ ಇರೋದು. ಅವ್ರು ಎಂತ ನಾಯಕ ಅಂತಂದ್ರೆ, ನಾನು ಓವರ್ ಆಲ್ ಆಗಿ ಹೇಳ್ತಿರೋದು, ಅಂದ್ರೆ ನಾನು ಕೆಲವು ಟೈಮಲ್ಲಿ ಅವರು ಕಾಮನ್ ಸೆನ್ಸ್ ವಿಚಾರ ಎಲ್ಲ ಬಂದಾಗ, ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇದಾಯ್ತಲ್ಲ, ಏನು ಮೈತ್ರಿ ಆಯ್ತಲ್ಲ, ಮೈತ್ರಿ ಆಗ್ಬಿಟ್ಟು ತುಮಕೂರಿಂದ ಯಾರು ಸ್ಪರ್ಧೆ ಮಾಡಿದ್ರು? ದೇವೇಗೌಡರು ಸ್ಪರ್ಧೆ ಮಾಡಿದ್ರು. ಇವ್ರು ಹೇಳ್ತಾರೆ ಇವ್ರಿಗೂ ದೇವೇಗೌಡರಿಗೆ ಆಗೋದಿಲ್ಲ. ಕೆಲಸ ಮಾಡಲ್ಲ, ಅವರು ವಿರುದ್ಧ ಕೆಲಸ ಮಾಡ್ತಾರೆ. ಬಸವರಾಜ್ ಗೆಲ್ತಾರೆ ಬಿಜೆಪಿ, ಬಸವರಾಜ್ ಗೆಲ್ತಾರೆ. ಮತ್ತು ಮಧುಗಿರಿಯಲ್ಲಿ ಹೆಚ್ಚು ಓಟ್ ಬೀಳಲ್ಲ ಯಾರಿಗೆ? ದೇವೇಗೌಡರಿಗೆ. ಒನ್ ಫೈನ್ ಡೇ ಬಸವರಾಜ್ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಓಪನ್ ಮೀಟಿಂಗ್ ಅಲ್ಲಿ, ರಾಜಣ್ಣನ ಋಣ ಇದೆ ನನ್ನ ಮೇಲೆ ಅಂತ. ಆಯ್ತಾ? ಎಂತ ಆಮೇಲೆ ಏನು ಗೌಡ್ರೊಬ್ರೇ ಹಂಗ್ ಮಾತಾಡೋ ಇವರೊಬ್ರೆ. ಆಮೇಲೆ ಅವರು ಉಸ್ತುವಾರಿ ತಗೊಂಡಿರೋದು ಯಾವ್ದು ಹೇಳಿ? ಒನ್ಸ್ ಅಗೇನ್ ಹಾಸನ. ರಾಜಣ್ಣ ಆತರ ರಾಜಕಾರಣಿ, ಅಂದ್ರೆ ಒಂಥರ ಈ ಅಂಬರೀಶ್ ಟೈಪ್ ರಾಜಕಾರಣಿ ಅವರು. ಇಲ್ಲಿ ಈಗ ಅವ್ರು ಸ್ವಲ್ಪ ಹೆಚ್ಚು ಜಾಸ್ತಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಬಟ್ ಈ ಸಹಕಾರಿ ಕ್ಷೇತ್ರ ಈಗ ಅವ್ರು ಬಂದಿಲ್ಲ, ಮತ್ತೊಂದು ಬಂದಿಲ್ಲ ಅಂತ ಹೇಳಿ. ಈಗ ನಾನು ಆತರ ಹೇಳಲ್ಲ, ನೀವು ಅವ್ರು ಕಾದು ಕುಳಿತರು, ಅದರ ಉದ್ದೇಶನೇ ಕಾದು ಕುಳಿತಂಗೆ ಮಾಡಬೇಕು ಅಂತ ಆಗಿದ್ದಿರ್ಬೋದು. ಡಿ ಕೆ ಹೋದಂಗೂ ಆಯ್ತು, ಅವರಿಲ್ಲ, ನಾನು ಬಂದೆ. ಈಗ ಹೇಳ್ತಾರೆ, ನಾನು ಹೋದೆ, ಇರ್ಲಿಲ್ಲ, ಸಾಹೇಬ್ರ ಬಳಿ ಹೋದೆ, ವೇಟ್ ಮಾಡಿದೆ, ಕೂತ್ಕೊಂಡೆ. ಅಲ್ಲ ಸ್ವಾಮಿ, ಅಷ್ಟು ಸುತ್ತಮುತ್ತ 1000 ಜನ ಇದಾರೆ, ಒಂದು ಫೋನ್ ಮಾಡಿ ಸಾಹೇಬ್ರು ಇದಾರ ಇಲ್ವಾ ಅಂತ ಕೇಳಿ ಬರಕ್ಕಾಗಲ್ವಾ? ನಮಗೂ ಕಿವಿ ಮೇಲೆ ಲಾಲ್ಬಾಗ್ ಇಟ್ಟರಂಗೆ ನಮಗೂ ಅರ್ಥ ಆಗಲ್ವಾ? ಆದ್ರೆ ಇದು ಒಳ್ಳೆ ಪೊಲಿಟಿಕಲ್ ರಿಪೋರ್ಟ್ ಇದ್ರೆ, ಇನ್ ಡೆಪ್ತ್ ಹೋದ್ರೆ ಏನ್ ಎತ್ತ ಅಂತ ಗೊತ್ತಾಗ್ಬಿಡ್ತದೆ. ಅಪೆಕ್ಸ್ ಬ್ಯಾಂಕ್ ವಿಚಾರ
ಏನ್ ಹೇಳ್ತಾರೆ ಅವಿಶ್ವಾಸ ನಿರ್ಣಯಕ್ಕೆ ಅದರ ಅಭಿಷೇಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ನಾಯಕರ ಮಧ್ಯೆ ಆಗಾಗ ಅಸಮಾಧಾನ ಸ್ಫೋಟಗೊಳ್ಳುತ್ತೆ. ನಾಯಕರ ನಡುವೆ ಪರಸ್ಪರ ಟಾಕ್ ಫೈಟ್ ಜೋರಾಗುತ್ತೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಜಟಾಪಟಿ ಕಾಮನ್ ಆಗ್ಬಿಟ್ಟಿದೆ. ಆದ್ರೀಗ ಈ ಜಟಾಪಟಿ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಸಚಿವ ರಾಜಣ್ಣಗೆ ಕಾದು ಕುಳಿತ ಡಿಸಿಎಂ ಡಿಕೆಶಿ ಕಾದು ಕುಳಿತರು ಬಾರದ ಸಚಿವ ರಾಜಣ್ಣ. ಸಚಿವ ಕೆಎನ್ ರಾಜಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯ ಬಣ. ಸಿಎಂ ಕುರ್ಚಿ ಕದನದಲ್ಲಿ ಟಗರು ರಾಮಯ್ಯ ಪರವೇ ಗುಟ್ರು ಹಾಕಿಕೊಂಡು ಬರ್ತಿರೋ ನಾಯಕ. ಇಂತಹ ರಾಜಣ್ಣರನ್ನ ಭೇಟಿಯಾಗೋಕೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆಗಮಿಸಿದ್ರು. ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಚಿವ ಕೆಎನ್ ರಾಜಣ್ಣ ಕಚೇರಿಗೆ ಭೇಟಿ ನೀಡಿದ್ರು. ರಾಜಣ್ಣಗೆ ಕರೆ ಮಾಡಿ ಬರುವಂತೆ ಕನಕಪುರ ಬಂಡೆ ಆಹ್ವಾನಿಸಿದ್ರು. ಆದರೆ ಡಿಸಿಎಂ ಕಾದು ಕುಳಿತರೂ ಸಚಿವ ರಾಜಣ್ಣ ಬರಲಿಲ್ಲ. ಕೊನೆಗೆ ಕಾದು ಕಾದು ಡಿಕೆ ಶಿವಕುಮಾರ್ ವಾಪಸ್ ತೆರಳಿದ್ರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸಲು ಕಸರತ್ತು. ಅಧ್ಯಕ್ಷರ ಬದಲಾವಣೆಗೆ ಕಾಂಗ್ರೆಸ್ನಲ್ಲೇ ಒತ್ತಡಾನ. ಇನ್ನು ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ರಾಜಣ್ಣರನ್ನ ಭೇಟಿಯಾಗಲು ಬಂದಿದ್ದೆ ಅಂತ ಹೇಳಿದ್ರು. ಆದರೆ ಅನಾರೋಗ್ಯ ಹಿನ್ನೆಲೆ ಅವರು ಮನೆಗೆ ಹೋಗಿದ್ರು ಅಂತ ತಿಳಿಸಿದ್ರು. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಸೊ ಎಲ್ಲ ಡೈರೆಕ್ಟರ್ನ ಕರೆಸಿ ಅಪೆಕ್ಸ್ ಬ್ಯಾಂಕ್ ಏನ್ ಮಾಡಬೇಕು ಅಂತೇಳಿ, ಯಾಕೆಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅನ್ನೋದು ಒಂದು ಪಕ್ಷದ ಅಭಿಪ್ರಾಯ ಇತ್ತು. ಸೊ ನಾನು ಸಿಎಂ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ದು. ಅದಕ್ಕೆ ರಾಜಣ್ಣ ಅವರು ಒಂದು ಮೀಟಿಂಗ್ ಕರೆದಿದ್ರು. ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಅದೇನೇ ಇರಲಿ, ಡಿಸಿಎಂ ಆಗಮಿಸಿದ್ರು ಕೂಡ ಸಚಿವ ರಾಜಣ್ಣ ಭೇಟಿ ಆಗಲಿಲ್ಲ ಅನ್ನೋದು ಭಾರೀ ಚರ್ಚೆಗೆ ಕಾರಣ ಆಗಿದೆ. ಡಿಸಿಎಂ ಭೇಟಿ ಮಾಡದೆ ರಾಜಣ್ಣ ಹೋಗಿದ್ಯಾಕೆ ಅನ್ನೋದು ಹಲವು ಅನುಮಾನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೀವು ಈ ಹಿಂದೆ ಒಂದು ಮಾತು ಹೇಳಿದ್ರಿ, ದೊಡ್ಡವರ ಸಣ್ಣತನ ಅಂತ. ರಾಜಣ್ಣ ಅವ್ರ ಕತೆ ಹಂಗ ಕಾಣಿಸ್ತಾ ಇದೆ ನಂಗೆ. ಇಲ್ಲ, ಇದರಲ್ಲಿ 2 ಆಟನೂ ಇದೆ. ಇಬ್ಬರು ಆಟ ಆಡಿದ್ದಾರೆ ಇದರಲ್ಲಿ. ಓಕೆ, ಈಗ ಡಿಸಿಎಂ ಹೋದ್ರಲ್ವಾ, ಹೋಗ್ಬಿಟ್ಟು ಅಲ್ಲಿ ಕಾದು ಕುಳಿತರು, ಮತ್ತೆ ಫೋನ್ ಮಾಡಿದ್ರು, ಅವ್ರು ಬರ್ಲಿಲ್ಲ. ನನ್ನ ಒಂದೇ ಪ್ರಶ್ನೆ ಡಿಸಿಎಂಗೆ, ನೀವು ಫೋನ್ ಮಾಡಿ ಹೋಗ್ಬೋದಿತ್ತಲ್ಲ, ಇದಾರ ಇಲ್ಲ ಅಂತ ಕೇಳಬಹುದಿತ್ತಲ್ಲ. ನಾವ್ ಯಾರ ಮನೆಗೆ ಹೋದಾಗ್ಲೂ ಕೇಳೇ ಹೋಗ್ತೀವಿ. ಇದು ಡ್ರಾಮಾ ಅಲ್ವಾ? ಅಂದ್ರೆ ಅವ್ರಿಗೆ ಗೊತ್ತು, ನಾನು ಓದಂಗಾಗ್ಬೇಕು, ನಾನು ಕಾದಂಗಾಗ್ಬೇಕು, ಆ ಮೀಡಿಯಾದಲ್ಲಿ ಹಂಗೇನೆ ಬರಬೇಕು. ನಾನು ಹೋಗಿದ್ದೆ, ನಾನು ಅವ್ರ ಬಳಿಗೆ ಹೋಗಿದ್ದೆ. ಆಮೇಲೆ ಡಿಕೆ ಅದನ್ನ ಮಾಡ್ತಾರೆ, ಆಯ್ತಾ? ಆಮೇಲೆ ಎರಡನೇದು ಏನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸುವ ಅದು ಇವರಿದಾರಲ್ಲ, ಯಾರು ರಾಜಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಅವ್ರಿಗೆ ಈ ಬ್ಯಾಂಕ್, ಡಿಸಿಸಿ ಬ್ಯಾಂಕ್, ಆ ಬ್ಯಾಂಕ್, ಈ ಬ್ಯಾಂಕ್ ಎಲ್ಲ ಕರತಲಾ ಮಲಕ. ಅವ್ರಿಗೆ ವೋಟ್ ಬ್ಯಾಂಕ್ ಅಲ್ಲೇ ಇರೋದು. ಅವ್ರು ಎಂತ ನಾಯಕ ಅಂತಂದ್ರೆ, ಅಂದ್ರೆ ನಾನು ಓವರ್ ಆಲ್ ಆಗಿ ಹೇಳ್ತಿರೋದು, ಅಂದ್ರೆ ನಾನು ಕೆಲವು ಟೈಮಲ್ಲಿ ಅವರು ಕಾಮನ್ ಸೆನ್ಸ್ ವಿಚಾರ ಎಲ್ಲ ಬಂದಾಗ, ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇದಾಯ್ತಲ್ಲ, ಏನು ಮೈತ್ರಿ ಆಯ್ತಲ್ಲ, ಮೈತ್ರಿ ಆಗ್ಬಿಟ್ಟು ತುಮಕೂರಿಂದ ಯಾರು ಸ್ಪರ್ಧೆ ಮಾಡಿದ್ರು? ದೇವೇಗೌಡರು ಸ್ಪರ್ಧೆ ಮಾಡಿದ್ರು. ಇವ್ರು ಹೇಳ್ತಾರೆ ಇವ್ರಿಗೆ ದೇವೇಗೌಡರಿಗೆ ಆಗೋದಿಲ್ಲ. ಕೆಲಸ ಮಾಡಲ್ಲ, ಅವರು ವಿರುದ್ಧ ಕೆಲಸ ಮಾಡ್ತಾರೆ. ಬಸವರಾಜ್ ಗೆಲ್ತಾರೆ ಬಿಜೆಪಿಯಿಂದ, ಬಸವರಾಜ್ ಗೆಲ್ತಾರೆ. ಮತ್ತು ಮಧುಗಿರಿಯಲ್ಲಿ ಹೆಚ್ಚು ಓಟ್ ಬೀಳಲ್ಲ ಯಾರಿಗೆ? ದೇವೇಗೌಡರಿಗೆ. ಒನ್ ಫೈನ್ ಡೇ ಬಸವರಾಜ್ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಓಪನ್ ಮೀಟಿಂಗ್ ಅಲ್ಲಿ, ರಾಜಣ್ಣನ ಋಣ ಇದೆ ನನ್ನ ಮೇಲೆ ಅಂತ. ಆಯ್ತಾ? ಎಂತ ಆಮೇಲೆ ಏನು ಗೌಡ್ರೊಬ್ರೇ ಹಂಗ್ ಮಾತಾಡೋ ಇವರೊಬ್ರೆ. ಆಮೇಲೆ ಅವರು ಉಸ್ತುವಾರಿ ತಗೊಂಡಿರೋದು ಯಾವ್ದು ಹೇಳಿ? ಒನ್ಸ್ ಅಗೇನ್ ಹಾಸನ. ರಾಜಣ್ಣ ಆತರ ರಾಜಕಾರಣಿ, ಅಂದ್ರೆ ಒಂಥರ ಈ ಅಂಬರೀಶ್ ಟೈಪ್ ರಾಜಕಾರಣಿ ಅವರು. ಇರ್ಲಿ, ಈಗ ಅವ್ರು ಸ್ವಲ್ಪ ಹೆಚ್ಚು ಜಾಸ್ತಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಬಟ್ ಈ ಸಹಕಾರಿ ಕ್ಷೇತ್ರ ಈಗ ಅವ್ರು ಬಂದಿಲ್ಲ, ಮತ್ತೊಂದು ಬಂದಿಲ್ಲ ಅಂತ ಹೇಳಿ ಈಗ ನಾನು ಆತರ ಹೇಳಲ್ಲ. ನೀವು ಅವ್ರು ಕಾದು ಕುಳಿತರು, ಅದರ ಉದ್ದೇಶನೇ ಕಾದು ಕುಳಿತಂಗೆ ಮಾಡಬೇಕು ಅಂತ ಆಗಿದ್ದಿರ್ಬೋದು. ಡಿಕೆ ಹೋದಂಗೂ ಆಯ್ತು, ಅವ್ರಿಲ್ಲ, ನಾನು ಬಂದೆ. ಈಗ ಹೇಳ್ತಾರೆ ನಾನು ಹೋದೆ, ಸಾಹೇಬ್ರ ಬಳಿ ಹೋದೆ, ವೇಟ್ ಮಾಡಿದೆ, ಕೂತ್ಕೊಂಡೆ. ಅಲ್ಲ ಸ್ವಾಮಿ, ಅಷ್ಟು ಸುತ್ತಮುತ್ತ 1000 ಜನ ಇದ್ದಾರೆ, ಒಂದು ಫೋನ್ ಮಾಡಿ ಸಾಹೇಬ್ರು ಇದಾರ ಇಲ್ವಾ ಅಂತ ಕೇಳಿ ಬರಕ್ಕಾಗಲ್ವಾ?
ನಮಗೂ ಕಿವಿ ಮೇಲೆ ಲಾಲ್ಬಾಗ್ ಇಟ್ಟರಂಗೆ ನಮಗೂ ಅರ್ಥ ಆಗಲ್ವಾ? ಆದ್ರೆ ಇದು ಒಳ್ಳೆ ಪೊಲಿಟಿಕಲ್ ರಿಪೋರ್ಟ್ ಇದ್ರೆ ಇಂಡೆಪ್ತ್ ಹೋದ್ರೆ ಏನ್ ಎತ್ತ ಅಂತ ಗೊತ್ತಾಗ್ಬಿಡ್ತದೆ. ಅಪೆಕ್ಸ್ ಬ್ಯಾಂಕ್ ವಿಚಾರ ಏನ್ ಹೇಳ್ತಾರೆ, ಅವಿಶ್ವಾಸ ನಿರ್ಣಯಕ್ಕೆ ಅದರ ಅಭಿಷೇಕ್